So, before we enter into the study, let's bow down and pray to the Lord. ನಾವು ಸತ್ಯವೇದದ ಅಧ್ಯಯನಕ್ಕೆ ನಾವು ಹೋಗೋದಕ್ಕಿಂತ ಮುಂಚಿತವಾಗಿ ನಾವು ಶಿರಗಳನ್ನು ಬಾಗಿ ಒಂದು ನಿಮಿಷ ನಾವು ಪ್ರಾರ್ಥನೆ ಮಾಡೋಣ. Thank you, God Almighty, for giving this opportunity. ಸರ್ವಶಕ್ತನಾದ ದೇವರೇ, ಈ ಒಂದು ಅವಕಾಶವನ್ನು ನಮಗೆ ಒದಗಿಸಿಕೊಟ್ಟದಕ್ಕಾಗಿ ನಾವು ನಿಮಗೆ ಸ್ತೋತ್ರ ಮಾಡ್ತೇವೆ. And we enjoy and experience your presence. ನಿನ್ನ ಸಾನ್ನಿಧ್ಯವನ್ನ ನಾವು ಬಹಳಷ್ಟು ಸಂತೋಷದಿಂದ ಅನುಭವಿಸುವಂತವರಾಗಿದ್ದೇವೆ. And Lord, we thank you for your guidance in the days past. ಮಾತ್ರವಲ್ಲದೆ ಕಳೆದ ದಿನಮಾನಗಳಲ್ಲಿ ನೀನು ನಮಗೆ ತೋರಿದಂತೆ ಎಲ್ಲ ಮಾರ್ಗದರ್ಶಕಕ್ಕಾಗಿ ನಾವು ನಿನಗೆ ಸ್ತೋತ್ರ ಮಾಡ್ತೇವೆ. Lord, help us to understand as we study your word. ಇನ್ನು ವಾಕ್ಯವನ್ನು ನಾವು ಅಧ್ಯಯನ ಮಾಡುವಾಗ ನಾವು ವಾಕ್ಯವನ್ನು ತಿಳಿದುಕೊಳ್ಳುವುದಕ್ಕೆ ನಮಗೆ ಸಹಾಯ ಮಾಡು. Submitting all of us in hands. ನಮ್ಮೆಲ್ಲರ ನಿನ್ನ ಕಾಲಗಳಿಗೆ ನಾವು ಒಪ್ಪಿಸಿಕೊಳ್ಳುವಂತವರಾಗಿದ್ದೇವೆ. In Jesus' precious name we pray. Amen. ಯೇಸು ಕ್ರಿಸ್ತನ ಅತ್ಯಮೂಲ್ಯವಾದ ನಾಮದಲ್ಲಿ ನಾವು ಪ್ರಾರ್ಥಿಸ್ತೇವೆ. ಆಮೆನ್. Yeah. So we were looking into one of the very important subjects in Scripture. ಸತ್ಯವೇದದಲ್ಲಿ ಬಹಳ ಪ್ರಾಮುಖ್ಯವಾದಂತಹ ಒಂದು ವಿಷಯದ ಕುರಿತಾಗಿ ನಾವು ಅಧ್ಯಯನ ಮಾಡ್ತಾ ಬರ್ತಾ ಇದ್ದೇವೆ. And that is the judgment seat of Christ. ಅದೇನಪ್ಪ ಅಂತಂದ್ರೆ ಯೇಸು ಕ್ರಿಸ್ತನ ನ್ಯಾಯಸ್ಥಾನ. And we could go through different areas of the subject. ಈ ಒಂದು ವಿಷಯದ ಅನೇಕ ಭಾಗಗಳ ಬಗ್ಗೆ ನಾವು ಅಧ್ಯಯನ ಮಾಡೋದಕ್ಕೆ ದೇವರು ನಮಗೆ ಸಹಾಯ ಮಾಡಿದ್ದಾನೆ. And this evening we are looking into another area of the subject, that is the result of Bema or judgment seat of Christ. ಈ ಸಂಜೆ ವೇಳೆಯಲ್ಲಿಯೂ ಸಹ ನಾವು ಈ ಒಂದು ಅಧ್ಯಯನದ ಇನ್ನೊಂದು ಭಾಗಕ್ಕೆ ನಾವು ಹೋಗುವಂತವರಾಗಿದ್ದೇವೆ. ಅದೇನಪ್ಪ ಅಂತಂದ್ರೆ ಈ ಒಂದು ಬೇಮಾದಿಂದ ಉಂಟಾಗುವಂತ ಒಂದು ಫಲಿತಾಂಶದ ಕುರಿತಾಗಿ ನಾವು ಅಧ್ಯಯನ ಮಾಡಲಿಕ್ಕಿದ್ದೇವೆ. There are only two end results on the other side of the fire. ಈ ಒಂದು ಬೆಂಕಿಯ ಆ ಒಂದು ಪರೀಕ್ಷೆ ನಂತರವಾಗಿ ನಾವು ನೋಡುವುದಾದರೆ ಆ ಒಂದು ಪರೀಕ್ಷೆಯ ನಂತರ ಕೇವಲ ಎರಡು ಫಲಿತಾಂಶಗಳನ್ನು ಮಾತ್ರ ನಾವು ಕಾಣುವುದಕ್ಕೆ ಸಾಧ್ಯ. The fire is there, and there is on the one side all the resurrected saints are standing on one side, and when they pass to the other side, so there are only two results. ಹೀಗೆ ನಾವು ನೋಡ್ತೇವೆ, ಪುನರುತ್ಥಾನ ಹೊಂದಿದಂತ ಎಲ್ಲ ಸಂತರು ಅಥವಾ ದೇವ ಭಕ್ತರು ಅವರು ಬೆಂಕಿಯ ಒಂದು ಭಾಗದಲ್ಲಿ ನಿಂತಿರುವುದನ್ನು ನಾವು ನೋಡ್ತೇವೆ. ಮತ್ತೆ ಇನ್ನೊಂದು ಭಾಗದಲ್ಲಿ ನಾವು ನೋಡ್ತೇವೆ ಅವ್ರು ಮಾಡಿದಂತ ಕೆಲಸ ಕಾರ್ಯಗಳು ಪರೀಕ್ಷಿಸಲ್ಪಡುವುದನ್ನ ನಾವು ನೋಡ್ತೇವೆ ಆ ಒಂದು ಬೆಂಕಿಯಲ್ಲಿ. The result will be either will remain or it will perish. ಈ ಒಂದು ಬೆಂಕಿಯಲ್ಲಿ ಪರೀಕ್ಷಿಸಲ್ಪಡುವಾಗ ನಾವು ನೋಡುತ್ತೇವೆ ಎರಡು ಘಟನೆಗಳು ನಡೆಯುವುದು. ಒಂದು ಅದೇನಪ್ಪ ಅಂತಂದ್ರೆ ಆ ಒಂದು ಬೆಂಕಿಯಲ್ಲಿ ಹಾಕಲ್ಪಟ್ಟಾಗ ಆ ಮಾಡಿದಂತೆಲ್ಲ ವಸ್ತುಗಳು ಅದು ಸುಟ್ಟು ಕರಕಲಾಗಿ ಹೋಗುವಂಥದ್ದು, ಬೂದಿಯಾಗಿ ಹೋಗುವಂಥದ್ದು, ಅಥವಾ ಆ ಒಂದು ಬೆಂಕಿಯಲ್ಲಿ ಅದು ಹಾಗೆ ಇನ್ನೂ ಹೆಚ್ಚಾಗಿ ಪ್ರಜ್ವಲಿಸುವಂಥದ್ದು, ಅಂದ್ರೆ ಉಳಿಯುವಂಥದ್ದು, ಮಾಡುವಂತ ಕೆಲಸಗಳು. All the believers who are resurrected are standing on one side of fire with all the works they done on the earth. ಹೀಗೆ ಈ ಪುನರುತ್ಥಾನ ಹೊಂದಿದಂತ ಭಕ್ತರು ಅವರು ಭೂಮಿಯಲ್ಲಿ ಮಾಡಿದಂತ ಎಲ್ಲ ಕಾರ್ಯ ಕೆಲಸಗಳನ್ನ ಅವರ ಕೈಯಲ್ಲಿ ಇಟ್ಟುಕೊಂಡು ಈ ಒಂದು ಬೆಂಕಿಯ ಬದಿಯಲ್ಲಿ ಅವರು ನಿಂತಿದ್ದಾರೆ. And after passing through the fire, some of the works will remain, otherwise it will perish. ಅವರು ಬೆಂಕಿಯಲ್ಲಿ ಹಾದು ಹೋಗುವಾಗ ಈ ವಸ್ತುಗಳು ಮಾಡಿದಂತ ಕೆಲಸ ಕಾರ್ಯದ ವಸ್ತುಗಳನ್ನ ಇಟ್ಕೊಂಡು ಆ ಒಂದು ಬೆಂಕಿಯಲ್ಲಿ ಹಾದು ಹೋಗುವಾಗ ಕೆಲವೊಂದು ವಸ್ತುಗಳು ಸುಟ್ಟು ಹೋಗ್ಬೋದು, ಯಾವುದು ಕೊನೆವರೆಗೂ ನಿಲ್ಲುತ್ತದೆ ನಮ್ಗೆ ಗೊತ್ತಿಲ್ಲ. ಆ ಒಂದು ಪರೀಕ್ಷೆಯಲ್ಲಿ ಯಾವುದು ಉಳಿಯುತ್ತದೆ ಅದು ಕೊನೆವರೆಗೆ ನಿಲ್ಲುವಂತದ್ದಾಗಿದೆ. The Greek word meno, that is M-E-N-O, is used for English word that is remain. ಈ ಒಂದು ಪದಕ್ಕೆ ಪದಪ್ರಯೋಗ ಮೂಲ ಭಾಷೆಯಲ್ಲಿ ಮೆನೋ ಎಂಬಂತ ಪದ ಬಳಸಿದ್ದಾರೆ. ಅದರ ಇಂಗ್ಲಿಷ್ ಭಾಷೆಯಲ್ಲಿ ಅದರಲ್ಲಿ ಹೇಳುವಂತದ್ದು ಅಂದ್ರೆ
ಉಳಿದುಕೊಳ್ಳುವಂಥದ್ದು, ಶೇಷವಾಗಿ ಉಳಿಯುವಂಥ ವಸ್ತು. The meaning of the word meno in Greek is remain, abide, or stay, etc. ಗ್ರೀಕ್ ಭಾಷೆಯಲ್ಲಿ ಮೆನೋ ಎಂಬಂತ ಈ ಒಂದು ಪದಕ್ಕೆ ಇರುವಂತಹ ಅರ್ಥಗಳು ನಾವು ನೋಡುವುದಾದರೆ, ಒಂದು ಅದು ಉಳಿಯಬಹುದು ಅಥವಾ ಅದು ನೆಲೆಗೊಳ್ಳಬಹುದು ಎಂಬಂತ ಅರ್ಥವನ್ನ ಸೂಚಿಸುವಂತದಾಗಿದೆ. So after passing through the works, some of the works or all the works may remain. ಹೀಗೆ ಬೆಂಕಿಯಲ್ಲಿ ಪರೀಕ್ಷಿಸಲ್ಪಡುವಾಗ ಕೆಲವೊಂದು ವಸ್ತುಗಳು ಉಳಿಯಬಹುದು ಅಥವಾ ನೀವು ಮಾಡಿದಂತ ಎಲ್ಲ ವಸ್ತುಗಳು ಸಹ ಆ ಒಂದು ಪರೀಕ್ಷೆಯಲ್ಲಿ ಉಳಿಯಬಹುದು. So the word perish is the translation of the Greek word katakaio. ಈ ಒಂದು ನಾಶವಾಗುವುದು ಎಂಬಂತಹ ಪದ ಪ್ರಯೋಗಕ್ಕೆ ಗ್ರೀಕ್ ಭಾಷೆಯಲ್ಲಿ, ಮೂಲ ಭಾಷೆಯಲ್ಲಿ ಬಳಸಿರುವಂತಹ ಪದ ಪ್ರಯೋಗವಾಗಿದೆ ಕಟಕಯೋ ಎಂಬಂತ. The spelling in English is K-A-T-A-K-A-I-O-O. This is katakaio is the word translated in English that is perish. ಇಂಗ್ಲಿಷ್ ನಲ್ಲಿ ಈ ಒಂದು ಗ್ರೀಕ್ ಭಾಷೆಯ ಪದವನ್ನ ಭಾಷಾಂತರ ಮಾಡಿರುವಂತದ್ದು ಕಾಟಕಯೋ ಎಂಬಂತ ಗ್ರೀಕ್ ಪದವನ್ನ ಇಂಗ್ಲಿಷ್ ಭಾಷೆಯಲ್ಲಿ ಭಾಷಾಂತರ ಮಾಡಿರುವಾಗ ಅದು ನಾಶವಾಗುವುದು ಎಂಬಂತ ಅರ್ಥವನ್ನ ಕೊಡುವಂತದಾಗಿದೆ. The meaning of the word is burn up. ಆ ಒಂದು ಗ್ರೀಕ್ ಪದದ ಅರ್ಥ ಸುಟ್ಟು ಹೋಗುವಂಥದ್ದು, ಕರಕಲಾಗಿ ಹೋಗುವಂಥದ್ದು. Consume entirely. ಅಂದ್ರೆ ಸಂಪೂರ್ಣವಾಗಿ ಬೆಂಕಿಯಿಂದ ದಹಿಸಲ್ಪಡುವಂಥದ್ದು. So some of the works or all the works may remain, or some of the works or all the works may burn up or consumed by the fire. ಹೀಗೆ ಬೆಂಕಿಯಲ್ಲಿ ಹಾಕಲ್ಪಡುವಾಗ ಎಲ್ಲ ಕೆಲಸಗಳು ಸುಟ್ಟು ಕರಕಲಾಗಿ ಬೂದಿಯಾಗಿ ಹೋಗಬಹುದು, ಅಥವಾ ಕೆಲವು ಕೆಲಸಗಳು ಉಳಿಯಬಹುದು, ಅಥವಾ ಎಲ್ಲ ಕೆಲಸಗಳು ಸಹ ಆ ಒಂದು ಬೆಂಕಿಯ ಪರೀಕ್ಷೆಯಲ್ಲಿ ಉಳಿದುಕೊಳ್ಳಬಹುದು. So it's very important that there is no third position. ಅದರಿಂದ ಇದು ಬಹಳ ಪ್ರಾಮುಖ್ಯವಾದದ್ದು. ಅಂದ್ರೆ ಇನ್ನೊಂದು ಮೂರನೇ ಒಂದು ಸ್ಥಾನ ಅಥವಾ ಇನ್ನೊಂದು ಫಲಿತಾಂಶ ಇದರಿಂದ ನಮಗೆ ಸಿಗುವುದಿಲ್ಲ. Because we read in 2 Corinthians, Paul says that according to what he has done in the body. ಯಾಕಂದ್ರೆ ಕೊರಿಂಥ ಪತ್ರಿಕೆಯಲ್ಲಿ ನಾವು ನೋಡುತ್ತೇವೆ, ಪೌಲನು ಬರೆಯುವಾಗ ಸ್ಪಷ್ಟವಾಗಿ ಹೇಳ್ತಾನೆ, ಅವನವನು ಅವನ ದೇಹದಲ್ಲಿ ಮಾಡಿದಕ್ಕನುಸಾರವಾಗಿ. But in the 1 Corinthians again, Paul writes that what sort of work each one has done. If the work which any man has built. ನಾವು ನೋಡ್ತೇವೆ ಅಲ್ಲಿ ಪೌಲನು ಈ ಒಂದು ಕೊರಿಂಥ ಪತ್ರಿಕೆಯಲ್ಲಿ ಬರೆಯುವಾಗ ಅವನು ಬಹಳ ಸ್ಪಷ್ಟವಾಗಿ ಹೇಳ್ತಾನೆ, ಅವನ ಅನುಸಾರವಾಗಿ ಮಾಡಿದಂತ ಕೆಲಸಗಳು, ಅದಕ್ಕನುಸಾರವಾಗಿ ಅಥವಾ ಅವನು ಕಟ್ಟಿದಂತ ಕೆಲಸಗಳು ಎಂಬುದಾಗಿ ಅವನು ಹೇಳ್ತಾನೆ. Yeah, the word in Greek Paul used is for work is ergon, E-R-G-O-N, ergon. ಇಲ್ಲಿ ಗ್ರೀಕ್ ಭಾಷೆಯಲ್ಲಿ, ಮೂಲ ಭಾಷೆಯಲ್ಲಿ ಬಳಸಿರುವಂತಹ ಪದ ಎರ್ಗೋನ್ ಎಂಬಂತ ಪದವನ್ನ ಬಳಸಿದ್ದಾರೆ. The word ergon means work. ಎರ್ಗೋನ್ ಅದರ ಅರ್ಥ ಕೆಲಸ, task, ಆ ಒಂದು ಕೆಲಸ, employment, ಒಂದು ಉದ್ಯೋಗ, a deed, ಯಾವುದೇ ಒಂದು ಕಾರ್ಯ or action, ಅಥವಾ ಕ್ರಿಯೆಯಲ್ಲಿ ಮಾಡುವಂತ ಒಂದು ಕೆಲಸ. That which is wrought or made, that is a work. ಆ ಒಂದು ಕ್ರಿಯೆಯಲ್ಲಿ ತೊಡಗಿಸಿಕೊಂಡು ಮಾಡುವಂತ ಒಂದು ಕಾರ್ಯ ಕೆಲಸ. So whatever work or action or task they have done, some or may remain even after passing through the fire, or some of the work will perish. ಹೀಗೆ ನಾವು ಮಾಡುವಂತ ಯಾವುದೇ ಕೆಲಸಗಳು, ನಮ್ಮ ದೇಹದಲ್ಲಿ ಮಾಡುವಂತ ಯಾವುದೇ ಕೆಲಸಗಳು, ಒಳ್ಳೆಯದಾಗ್ಲಿ ಕೆಟ್ಟದಾಗ್ಲಿ, ಆ ಕೆಲಸಗಳೆಲ್ಲವೂ ಈ ಬೆಂಕಿಯಲ್ಲಿ ಪರೀಕ್ಷಿಸಲ್ಪಡುವಾಗ ಆ ಪರೀಕ್ಷೆಯಲ್ಲಿ ಒಂದು ವೇಳೆ ಎಲ್ಲ ಕೆಲಸಗಳು ನಷ್ಟವಾಗಿ ಹೋಗಬಹುದು, ಅಥವಾ ನಮ್ಮ ಕೆಲಸಗಳಲ್ಲಿ ಕೆಲವೊಂದು ಮಾತ್ರ ಉಳಿದುಕೊಳ್ಳಬಹುದು. And that is the result of the judgment seat of Christ.
ಇದು ಈ ಒಂದು ಯೇಸು ಕ್ರಿಸ್ತನ ನ್ಯಾಯಸ್ಥಾನದ ಒಂದು ಫಲಿತಾಂಶವಾಗಿ ನಮಗೆ ಸಿಗುವಂತದಾಗಿದೆ. In 2 Corinthians 5:10, 2ನೇ ಕೊರಿಂಥ ಪತ್ರಿಕೆ ಅದರ 5ನೇ ಅಧ್ಯಾಯ 10ನೇ ವಚನದಲ್ಲಿ the first part we read that for we must all appear before the judgment seat of Christ. ಅಲ್ಲಿ ನಾವು ನೋಡುತ್ತೇವೆ, ನಾವೆಲ್ಲರೂ ಯೇಸು ಕ್ರಿಸ್ತನ ನ್ಯಾಯಸ್ಥಾನದ ಮುಂದೆ ನಾವು ಎಲ್ಲರೂ ನಿಲ್ಲಲೇಬೇಕು. ಪ್ರತಿಯೊಬ್ಬನು ತನ್ನ ದೇಹದ ಮೂಲಕವಾಗಿ ನಡೆಸಿದ ಒಳ್ಳೆಯದಕ್ಕಾಗಲಿ ಕೆಟ್ಟದಕ್ಕಾಗಲಿ ಸರಿಯಾಗಿ ಪ್ರತಿಫಲ ಹೊಂದುವುದಕ್ಕೋಸ್ಕರವಾಗಿ ನಾವೆಲ್ಲರೂ ಕ್ರಿಸ್ತನ ನ್ಯಾಯಸ್ಥಾನದ ಮುಂದೆ ಯಥಾಸ್ಥಿತಿಯಲ್ಲಿ ಕಾಣಿಸಿಕೊಳ್ಳಬೇಕು. Here appear or be revealed is the translation of the Greek word phaneiro. ಇಲ್ಲಿ ನಾವು ಕಾಣಿಸಿಕೊಳ್ಳಬೇಕು, ನಿಲ್ಲಬೇಕು ಎಂಬಂತ ಆ ಒಂದು ಪದಪ್ರಯೋಗಕ್ಕೆ ಮೂಲ ಭಾಷೆಯಲ್ಲಿ ಗ್ರೀಕ್ ಭಾಷೆಯಲ್ಲಿ ಬಳಸಿರುವಂತಹ ಪದಪ್ರಯೋಗವಾಗಿದೆ ಫೆನೇರೋ ಎಂಬಂತ ಪದ. That the transliteration in English is a Phaneroo. That is phaneiro is the word translated to be revealed in 2 Corinthians 5:10. 2ನೇ ಕೊರಿಂಥ 5ನೇ ಅಧ್ಯಾಯ 10ನೇ ವಚನದಲ್ಲಿ ಗ್ರೀಕ್ ಭಾಷೆಯಲ್ಲಿ ಫೆನೇರೋ ಎಂಬಂತ ಆ ಒಂದು ಪದಪ್ರಯೋಗಕ್ಕೆ ಇಂಗ್ಲಿಷ್ ಭಾಷೆಯಲ್ಲಿ ಕೊಟ್ಟಿರುವಂತ ಅರ್ಥವಾಗಿದೆ, ನಾವೆಲ್ಲರೂ ಆತನ ಮುಂದೆ ನಾವು ನಿಲ್ಲಲೇಬೇಕು ಅಥವಾ ಕಾಣಿಸಿಕೊಳ್ಳಬೇಕು. ಫೆನೇರೋ ಅದರ ಅರ್ಥ ಕಾಣಿಸಿಕೊಳ್ಳಬೇಕೆಂಬುದಾಗಿ. But similar portion we read in 1 Corinthians 3:13. ಇದೇ ರೀತಿಯಾಗಿ ನಾವು ಇದಕ್ಕೆ ಸಮನಾಗಿ 1ನೇ ಕೊರಿಂಥ 3ನೇ ಅಧ್ಯಾಯ 13ನೇ ವಚನದಲ್ಲಿಯೂ ಸಹ ನಾವು ನೋಡ್ತೇವೆ. So please keep in mind that 2 Corinthians 5:10 and also now we are going to 1 Corinthians 3:13. ಅದರಿಂದ ನಿಮ್ಮ ಮನಸ್ಸಿನಲ್ಲಿ 2ನೇ ಕೊರಿಂಥ 5ನೇ ಅಧ್ಯಾಯ 10ನೇ ವಚನವನ್ನು ನೆನಪಿಟ್ಕೊಳ್ಳಿ. ನಾವೀಗ 1ನೇ ಕೊರಿಂಥ 3ನೇ ಅಧ್ಯಾಯ ಅದರ 13ನೇ ವಚನಕ್ಕೆ ನಾವು ಹೋಗ್ತಾ ಇದ್ದೇವೆ. There we read that each one's work will become clear, for that day will declare it because it will be revealed. ಇಲ್ಲಿ ನಾವು ನೋಡ್ತೇವೆ, ಯಾವುದರಿಂದ ಕಟ್ಟಿದರೂ ಅವನವನ ಕೆಲಸವು ವ್ಯಕ್ತವಾಗುವುದು. Here the word is not phaneiro. ಇಲ್ಲಿ ಬಳಸಿರುವಂತಹ ಗ್ರೀಕ್ ಪದ ಫನೇರೋ ಅಲ್ಲ. Here the word used is apocalypto. ಇಲ್ಲಿ ಬಳಸಿರುವಂತಹ ಪದ ಗ್ರೀಕ್ ಭಾಷೆಯಲ್ಲಿ ಅಪೋಕಾಲಿಪ್ಟೋ ಎಂಬುದಾಗಿದೆ. From that the word revelation comes to apocalypsis. ಈ ಒಂದು ಗ್ರೀಕ್ ಮೂಲ ಭಾಷೆಯಿಂದಲೇ ನಮಗೆ ಅಪೋಕಾಲಿಪ್ಸಿಸ್ ಎಂಬಂತ ಪದ ನಮಗೆ ದೊರಕುವಂತದಾಗಿದೆ. That means to uncover. ಅದರ ಅರ್ಥ ಮರೆಯಾಗಿದ್ದದನ್ನ ಪ್ರಕಟಪಡಿಸುವಂಥದ್ದು ಅಥವಾ ಬಯಲಿಗೆ ತರುವಂಥದ್ದು. Bring to light. ಬೆಳಕಿಗೆ ತರುವಂಥದ್ದು. Reveal. ಪ್ರಕಟಪಡಿಸುವಂಥದ್ದು. So that means it will automatically reveal before the fire. When you pass into the fire, all the works will be revealed. No need of any effort from outside. ಅದರ ಅರ್ಥ ಏನಪ್ಪಾ ಅಂತಂದ್ರೆ, ಬೆಂಕಿಯಲ್ಲಿ ಪುಟಕ್ಕೆ ಹಾಕುವಾಗ ಅದರಷ್ಟಕ್ಕೆ ಅವೆಲ್ಲವೂ ಸಹ ಪ್ರಕಟವಾಗುವಂತದಾಗಿ, ಅಂದ್ರೆ ಹೊರಗಿನಿಂದ ಯಾವ ಶಕ್ತಿಯೂ ಸಹ ಅದನ್ನ ಪ್ರಕಟಪಡಿಸಬೇಕಾದಂತ ಒಂದು ಅವಶ್ಯಕತೆ ಅಲ್ಲಿ ಉಂಟಾಗುವುದಿಲ್ಲ. No work, not even any thoughts can be hidden from the fire. ನಮ್ಮ ಯಾವುದೇ ಕೆಲಸವಾಗಲಿ, ನಮ್ಮ ಯಾವುದೇ ಆಲೋಚನೆಗಳಾಗಲಿ, ಇವ್ಯಾವುದನ್ನು ಸಹ ನಾವು ಬೆಂಕಿಯಿಂದ ಅದನ್ನ ಬಚ್ಚಿಟ್ಟುಕೊಳ್ಳುವುದಕ್ಕೆ ಸಾಧ್ಯವಿಲ್ಲ. People used to erect superstructures on the foundation of Jesus Christ. ಯೇಸು ಕ್ರಿಸ್ತನ ಆ ಒಂದು ಅಸ್ತಿವಾರದ ಅಡಿಪಾಯದಲ್ಲಿ ಜನರು ಬಹಳ ಭವ್ಯವಾದಂತಹ ಕಟ್ಟಡಗಳನ್ನ ಕಟ್ಟಿರುತ್ತಾರೆ. All this work will be revealed or will pass through the fire. ಆದರೆ ಅವರೆಲ್ಲರ ಕೆಲಸದ ಪ್ರಯಾಸಗಳನ್ನ ಮಾತ್ರವಲ್ಲ, ಆ ಕೆಲಸಗಳನ್ನ ಅವೆಲ್ಲವುಗಳನ್ನ ಈ ಬೆಂಕಿಯ ಮೂಲಕವಾಗಿ ಪ್ರಕಟಪಡಿಸಲಾಗುತ್ತದೆ. We may use various materials for the construction from strong to stubble.
ನಾವು ಆ ಒಂದು ಕಟ್ಟಡದ ನಿರ್ಮಾಣಕ್ಕೋಸ್ಕರವಾಗಿ ಅನೇಕ ವಸ್ತುಗಳನ್ನ ನಾವು ಬಳಕೆ ಮಾಡಿಕೊಂಡು ಅದನ್ನ ಗಟ್ಟಿಯಾಗಿ ದೃಢಪಡಿಸುವುದಕ್ಕೋಸ್ಕರವಾಗಿ ನಾವು ಆಪು ಕಡ್ಡಿ ಅಥವಾ ಕಲ್ಲು ಮಣ್ಣುಗಳನ್ನ ನಾವು ಉಪಯೋಗಿಸಿರಬಹುದು. But the very nature of fire is combustion. ಆದ್ರೆ ನಾವು ತಿಳಿದುಕೊಳ್ಳಬೇಕು, ಬೆಂಕಿಯ ಒಂದು ಗುಣ ಏನಪ್ಪಾ ಅಂತಂದ್ರೆ ಅದು ಎಲ್ಲವನ್ನೂ ಸಹ ಸುಟ್ಟು ಹಾಕುವಂತದ್ದಾಗಿರುತ್ತದೆ. The result is purification. ಅದರ ಅಂತಿಮ ಫಲಿತಾಂಶವಾಗಿರುತ್ತದೆ ಶುದ್ಧೀಕರಣ. Here the fire at the judgment seat is not for consummation. ಇಲ್ಲಿ ನಾವು ನೋಡ್ತೇವೆ, ಈ ಒಂದು ನ್ಯಾಯಸ್ಥಾನದಲ್ಲಿರುವಂತಹ ಈ ಒಂದು ಬೆಂಕಿಯ ಒಂದು ಕೆಲಸ ಅದು ಸುಟ್ಟು ಹಾಕುವುದಲ್ಲ. It is not for consumption. ಅದು ನಾವು ನಮಗೋಸ್ಕರವಾಗಿ ಒಂದು ನಮ್ಮ ಬಳಕೆಗೋಸ್ಕರವಾಗಿ ಉಪಯೋಗಿಸುವಂತ ಒಂದು ವಸ್ತುವಲ್ಲ. But as we have already seen, the purpose is purification. ನಾವೀಗಾಗಲೇ ನೋಡಿದ ಹಾಗೆ ಇಲ್ಲಿರುವಂತ ಒಂದು ಉದ್ದೇಶ ಏನಪ್ಪಾ ಅಂತಂದ್ರೆ ಅದು ಅದರ ಶುದ್ಧತೆ ಅಥವಾ ಅದರ ಪರಿಶುದ್ಧತೆ ಆಗಿದೆ ಇಲ್ಲಿರುವಂತಹ ಉದ್ದೇಶ. All of our works done from the time of repentance till death has to pass through the fire. ನಾವು ಮಾಡಿದಂತ ಎಲ್ಲ ಕೆಲಸಗಳು, ಅಂದ್ರೆ ನಾವು ಪಶ್ಚಾತ್ತಾಪ ಪಟ್ಟಿದ ದಿನದಿಂದ ನಾವು ಕೊನೆಯ ಉಸಿರಿನವರೆಗೆ ನಾವು ಮಾಡಿದಂತ ಎಲ್ಲ ಕೆಲಸಗಳು ಈ ಬೆಂಕಿಯಲ್ಲಿ ಪರೀಕ್ಷಿಸಲ್ಪಡುವಂತದ್ದಾಗಿದೆ. The process of testing will destroy the combustible materials. ಈ ಒಂದು ಪರೀಕ್ಷೆಯ ಒಂದು ವಿಧಾನದಲ್ಲಿ ನಾವು ನೋಡುತ್ತೇವೆ, ನಾವು ಮಾಡಿದಂತ ಕೆಲಸಗಳು ಅದು ಕಡಿಮೆ ಗುಣಮಟ್ಟದ್ದಾಗಿದ್ದರೆ ಆದರೆ ಅದು ಈ ಬೆಂಕಿಯಲ್ಲಿ ಸುಟ್ಟು ಹೋಗುವಂತದ್ದಾಗಿರುತ್ತದೆ. In 1 Corinthians chapter 3, Paul lists certain materials. 1 ಕೊರಿಂಥ 3ನೇ ಅಧ್ಯಾಯ 12ರಿಂದ 15ನೇ ವಚನಗಳಲ್ಲಿ ಪೌಲನು ಈ ಯಾವ ವಸ್ತುಗಳು ಈ ಬೆಂಕಿಯಲ್ಲಿ ಸುಟ್ಟು ಕರಕಲಾಗುತ್ತದೆ ಎಂಬುದನ್ನ ಸೂಚಿಸ್ತಾನೆ. When passing through fire, only precious stone metals survives. ಈ ಒಂದು ಬೆಂಕಿಯ ಮೂಲಕವಾಗಿ ಪರೀಕ್ಷಿಸಲ್ಪಡುವಾಗ ಕೇವಲ ನಾವು ನೋಡುತ್ತೇವೆ ಬೆಳ್ಳಿ, ಚಿನ್ನ, ವೈಡೂರ್ಯ ಮುಂತಾದ ಬಹಳ ಅಮೂಲ್ಯವಾದಂತ ಕಲ್ಲುಗಳು ಮಾತ್ರ ಉಳಿಯುವಂತದಾಗಿದೆ. This fire is not literal fire. ಹೌದು, ಈ ಒಂದು ಬೆಂಕಿಯು ಅದು ನಾವು ಅಕ್ಷರಿಕವಾಗಿ ಕಾಣುವಂತ ಒಂದು ಬೆಂಕಿ ಅಲ್ಲ. The result of judgment seat of Christ is that every believer is going to receive or lose rewards. ಈ ಒಂದು ಅಂತಿಮ ಫಲಿತಾಂಶವಾಗಿ ನಾವು ನೋಡುತ್ತೇವೆ, ಪ್ರತಿಯೊಬ್ಬ ವಿಶ್ವಾಸಿಯು ಅಂದ್ರೆ ಪುನರುತ್ಥಾನ ಹೊಂದಿದಂತ ವಿಶ್ವಾಸಿಯು ಆತನು ದೇವರ ಕೈಗಳಿಂದ ಆ ಒಂದು ಬಹುಮಾನವನ್ನ ಅವನವನ ಕೆಲಸಕ್ಕನುಗುಣವಾಗಿ ಪರೀಕ್ಷಿಸಲ್ಪಟ್ಟ ನಂತರ ಪಡೆದುಕೊಳ್ಳುವಂತವನಾಗಿದ್ದಾನೆ. So we will either receive or lose our rewards. ಆದ ಕಾರಣ ನಾವು ನಮಗೆ ಸಿಗಬೇಕಾದಂತ ಆ ಒಂದು ಬಹುಮಾನವನ್ನ ನಾವು ಪಡ್ಕೊಳ್ಳುತ್ತೇವೆ, ಇಲ್ಲವಾದರೆ ನಾವು ಅದನ್ನ ನಷ್ಟಪಡಿಸಿಕೊಳ್ಳುವಂತವರಾಗಿರ್ತೇವೆ. Our Lord says in Revelation 22:12. ಇದನ್ನ ಕರ್ತನು ಪ್ರಕಟಣೆ ಪುಸ್ತಕ ಅದರ 22ನೇ ಅಧ್ಯಾಯದಲ್ಲಿ ಹೇಳುತ್ತಾನೆ. When we read from RSV, that is Revised Standard Version, RSV ಭಾಷಾಂತರದಲ್ಲಿ ನಾವು ಓದುವಾಗ, Behold, I am coming soon, bringing my recompenses to repay everyone for what he has done. ಅಲ್ಲಿ ನಾವು ನೋಡುತ್ತೇವೆ 22ನೇ ಅಧ್ಯಾಯ 12ನೇ ವಚನ ಪ್ರಕಟಣೆ ಪುಸ್ತಕ, ಇಗೋ ಬೇಗನೆ ಬರುತ್ತೇನೆ, ನಾನು ಪ್ರತಿಯೊಬ್ಬನಿಗೆ ಅವನವನ ನಡತೆಯ ಪ್ರಕಾರ ಕೊಡತಕ್ಕ ಪ್ರತಿಫಲವು ನನ್ನ ಕೈಯಲ್ಲಿ ಇದೆ ಎಂಬುದಾಗಿ ಹೇಳ್ತಾನೆ. And our text on discussion states, ಮಾತ್ರವಲ್ಲದೆ ನಮ್ಮ ಇವತ್ತಿನ ಈ ಒಂದು ಅಧ್ಯಯನದ ವಚನ ಹೀಗೆ ಹೇಳ್ತದೆ, each one may receive good or evil. ಪ್ರತಿಯೊಬ್ಬನು ಒಳ್ಳೆಯದನ್ನಾಗಲಿ ಕೆಟ್ಟದನ್ನಾಗಲಿ ಅವನು ಪಡ್ಕೊಳ್ಳುತ್ತಾನೆ. But both are rewards. ಆದ್ರೆ ಎರಡೂ ಸಹ ಅದು ದೇವರಿಂದ ಸಿಗುವಂತಹ ಆ ಒಂದು
ಪ್ರತಿಫಲವಾಗಿರುತ್ತದೆ, ಉಡುಗೊರೆ ಆಗಿರುತ್ತದೆ. according to what we has done in the body. ನಾವು ನಮ್ಮ ಶರೀರದಲ್ಲಿ ಮಾಡಿದಂತ ಕೆಲಸ ಕಾರ್ಯಗಳಿಗೆ ಅನುಸಾರವಾಗಿ ನಮಗೆ ಸಿಗುವಂತದಾಗಿರುತ್ತದೆ. The term used by John for recompense is komizo, Komizo. ಕೊಮಿಜೋ ಎಂಬಂತ ಮೂಲ ಭಾಷೆ ಪದ ಪ್ರಯೋಗವನ್ನ ಯೋಹಾನನು ಬಳಸಿರುವಂತದ್ದಾಗಿದೆ. ಈ ಒಂದು ಪದವನ್ನು ಬಳಸಿರುವುದು ನಮಗೆ ಸಿಗುವಂತ ಆ ಒಂದು ಪ್ರತಿಫಲಕ್ಕೆ ಆತನು ಬಳಸಿರುವಂತದ್ದಾಗಿದೆ. And komizo is formed from the word komio, that is Komeo, komio. ಕೋಮಿಯೋ ಎಂಬಂತಹ ಪದದಿಂದ ಕೊಮಿಜೋ ಎಂಬಂತಹ ಪದವು ದೊರಕುವಂತದಾಗಿದೆ. It means tend. ಅದರ ಅರ್ಥ ಏನಪ್ಪಾ ಅಂತಂದ್ರೆ ಆರೈಕೆ ಮಾಡುವಂತದ್ದು. Tend, T-E-N-D, tend. ಟೆಂಡ್ ಅಂದ್ರೆ ಆರೈಕೆ ಮಾಡುವಂತದ್ದು. Or take care of. ಅಂದ್ರೆ ನಾವು ಅದನ್ನ ಸೂಕ್ಷ್ಮವಾಗಿ ಆರೈಕೆ ಮಾಡುವಂತದ್ದು. That is to bring, bear or carry. ಅಂದ್ರೆ ನಾವು ಅದನ್ನ ಹೊತ್ತುಕೊಳ್ಳುವಂಥದ್ದು, ಅದನ್ನ ಪರಿಪಾಲಿಸುವಂಥದ್ದು ಮಾತ್ರವಲ್ಲದೆ ಅದಕ್ಕೆ ನಾವು ಪೋಷಿಸುವಂಥದ್ದು. Again in Greek, the term is used in middle voice. ಮತ್ತೆ ನಾವು ನೋಡ್ತೇವೆ ಗ್ರೀಕ್ ಪದದಲ್ಲಿಯೂ ಸಹ ಇದನ್ನ ಒಂದು ಮಧ್ಯ ಶಬ್ದವಾಗಿ ಅದನ್ನು ಉಪಯೋಗಿಸಿದ್ದಾರೆ. Because it is used in the middle voice, it means ಇದನ್ನ ಮಧ್ಯ ಶಬ್ದದಲ್ಲಿ ಉಪಯೋಗಿಸಿದ ಕಾರಣ ಇದರ ಅರ್ಥ ಏನಪ್ಪಾ ಅಂತಂದ್ರೆ to receive back the new recompense or reward. ಅಂದ್ರೆ ನಮಗೆ ಸಿಗಬೇಕಾದಂತ ಬಹುಮಾನವನ್ನ ನಾವು ಮತ್ತೆ ಪಡೆದುಕೊಳ್ಳುವಂತದ್ದು. Or to get back something that is once owned or owned by someone, owned to someone. ಅಂದ್ರೆ ಒಬ್ಬನಿಗೆ ಸ್ವಂತವಾಗಿರುವಂತ ಅಥವಾ ಒಬ್ಬನು ಸ್ವಂತವಾಗಿ ಹೊಂದಿರುವಂತ ವಸ್ತುವನ್ನ ಮತ್ತೆ ಹಿಂದಕ್ಕೆ ಪಡೆದುಕೊಳ್ಳುವಂತದ್ದು ಎಂಬಂತ ಅರ್ಥವನ್ನ ಸೂಚಿಸುವಂತದಾಗಿದೆ. That's the contrast that we see in Matthew 25:27. ಇದೇ ಹಿನ್ನೆಲೆಯನ್ನ ಮತ್ತಾಯನ ಬರೆದ ಸುವಾರ್ತೆ 25ನೇ ಅಧ್ಯಾಯ 27ನೇ ವಚನದಲ್ಲಿ ನಾವು ನೋಡ್ತೇವೆ. So here it is the award of judgment. ಇಲ್ಲಿ ನಾವು ನೋಡ್ತೇವೆ, ಇಲ್ಲಿ ನಮಗೆ ಸಿಗುವಂತ ಈ ಒಂದು ಬಹುಮಾನ ಅದು ಈ ನ್ಯಾಯಸ್ಥಾನದ ನಂತರವಾಗಿ ದೊರಕುವಂತ ಬಹುಮಾನವಾಗಿ ಅಥವಾ ನ್ಯಾಯ ತೀರ್ಪಿನ ಆಧಾರದ ಮೇಲೆ ನಮಗೆ ಸಿಗುವಂತ ಒಂದು ಬಹುಮಾನವಾಗಿದೆ. You may study with 2 Corinthians 5:10, Ephesians 6:8, Colossians 3:24. ಇದನ್ನ 2ನೇ ಕೊರಿಂಥ 5ನೇ ಅಧ್ಯಾಯ, ಎಫೆಸ 6ನೇ ಅಧ್ಯಾಯ 8ನೇ ವಚನ, ಕೊಲೋಸಿ 3ನೇ ಅಧ್ಯಾಯ 24ನೇ ವಚನಗಳಲ್ಲಿ ನಾವು ನೋಡ್ತೇವೆ. So each believer will receive his due into his own hand. ಪ್ರತಿಯೊಬ್ಬ ವಿಶ್ವಾಸಿಯು ತನ್ನ ಕೈಗೆ ಸಲ್ಲಬೇಕಾದದನ್ನ ಆತನು ಈ ನ್ಯಾಯಸ್ಥಾನದ ಮುಂದೆ ನ್ಯಾಯ ತೀರ್ಪಿನ ನಂತರ ಪಡೆದುಕೊಳ್ಳುವಂತವನಾಗಿದ್ದಾನೆ. If the work any man has built on the foundation survives. ಒಂದು ವೇಳೆ ಒಬ್ಬ ಮನುಷ್ಯನು ಆತನು ಮಾಡಿದಂತ ಕೆಲಸಗಳು ಆ ಒಂದು ಅಸ್ತಿವಾರದ ಮೇಲೆ ಕಟ್ಟಿದಂತ ಕೆಲಸಗಳು ಉಳಿಯುವುದಾದರೆ he will receive a reward. ಅವನಿಗೆ ಪ್ರತಿಫಲ ದೊರೆಯುತ್ತದೆ. There are two classes of building materials. ಇವತ್ತು ನಾವು ನೋಡ್ತೇವೆ, ಈ ಒಂದು ಕಟ್ಟಡ ನಿರ್ಮಾಣಕ್ಕೆ 2 ಬಗೆಯ ಸಾಮಗ್ರಿಗಳನ್ನ ನಾವು ಕಾಣುತ್ತೇವೆ. One is the destructible material and the other one is the indestructible material. ಒಂದು ರೀತಿಯ ಸಾಮಗ್ರಿ ಅದು ನಾಶವಾಗಿ ಹೋಗುವಂತದ್ದಾಗಿದೆ. ಇನ್ನೊಂದು ರೀತಿಯ ಸಾಮಗ್ರಿ ಅದು ನಾವು ನೋಡ್ತೇವೆ, ಅದು ನಾಶವಾಗದೆ ಅಥವಾ ಅಳಿದು ಹೋಗದೆ ಇರುವಂತಹ ವಸ್ತುಗಳಾಗಿವೆ. Indestructible are the gold, silver and stones. ನಾಶವಾಗದೆ ಹೋಗುವಂತ ವಸ್ತುಗಳಾಗಿದೆ. ನಾವು ನೋಡ್ತೇವೆ ಚಿನ್ನ, ಬೆಳ್ಳಿ, ಮುತ್ತು, ರತ್ನ ಇತ್ಯಾದಿಗಳಾಗಿವೆ. These are the works done through God for His glory. ಇವೆಲ್ಲವೂ ದೇವರ ಮಹಿಮೆಗೋಸ್ಕರವಾಗಿ ಒಬ್ಬ ವಿಶ್ವಾಸಿಯು ಮಾಡುವಂತ ಕೆಲಸ ಕಾರ್ಯಗಳಾಗಿವೆ. Those works are indestructible. ಈ ಕೆಲಸ ಕಾರ್ಯಗಳು ಅದು ಎಂದಿಗೂ ನಾಶವಾಗಿ ಹೋಗುವುದಿಲ್ಲ. There are some material that the wood, hay and stubble. ಇನ್ನು ಕೆಲವು ವಸ್ತುಗಳಿವೆ, ಅದು ನಾವು ನೋಡುತ್ತೇವೆ,
ಕಟ್ಟಿಗೆ, ಆಪು ಮುಂತಾದ ವಸ್ತುಗಳು. The fire will easily consume it. ಆ ಬೆಂಕಿಯಲ್ಲಿ ಈ ವಸ್ತುಗಳು ಬಹಳ ಬೇಗನೆ ಸುಟ್ಟು ಹೋಗುವಂತದಾಗಿದೆ. Therefore, we call it as destructible materials. ಆದ ಕಾರಣ ಈ ವಸ್ತುಗಳನ್ನ ನಾಶವಾಗುವ ವಸ್ತುಗಳೆಂಬುದಾಗಿ ನಾವು ಕರೆಯುತ್ತೇವೆ. When the first one is the work done through God for His glory, ಮೊದಲನೇದಾಗಿ ನಾವು ನೋಡುತ್ತೇವೆ ದೇವರ ಮಹಿಮೆಗೋಸ್ಕರವಾಗಿ ನಾವು ಮಾಡುವಂತ ಕೆಲಸಗಳು. but here the work of men produced by their own efforts. ಇಲ್ಲಿ ನಾವು ನೋಡುತ್ತೇವೆ ಎರಡನೇದಾಗಿ ಮನುಷ್ಯರ ಸಾಮರ್ಥ್ಯದಿಂದ, ಅವರ ಬುದ್ಧಿಯಿಂದ ಅವರು ಮಾಡುವಂತ ಕೈ ಕೆಲಸದ ಕಾರ್ಯಗಳು. Those works will be perished. ಅಂತಹ ಕೆಲಸಗಳೆಲ್ಲವೂ ನಾಶವಾಗಿ ಹೋಗುವಂತದಾಗಿದೆ. And this world, they can make many things, ಈ ಲೋಕದಲ್ಲಿ ನಾವು ನೋಡ್ತೇವೆ ಮನುಷ್ಯರು ಅನೇಕ ಕೆಲಸಗಳನ್ನ ಮಾಡಬಹುದು. These are human efforts. ಅದರೆಲ್ಲದರ ಹಿಂದೆ ಮನುಷ್ಯನ ಸಾಮರ್ಥ್ಯವು ಅಡಕವಾಗಿದೆ. Not for the glory of God. ದೇವರ ಮಹಿಮೆಗೋಸ್ಕರವಾಗಿ ಮಾಡುವಂತದಲ್ಲ. God does not give His glory to anybody. ದೇವರು ತನ್ನ ಮಹಿಮೆಯನ್ನ ಎಂದಿಗೂ ಇನ್ನೊಬ್ಬರೊಟ್ಟಿಗೆ ಹಂಚುವವನಲ್ಲ. So if any man's work is burning up or burned up, ಹೀಗೆ ಒಂದು ವೇಳೆ ಒಬ್ಬ ಮನುಷ್ಯನ ಕೆಲಸ ಕಾರ್ಯಗಳು ಅದು ಬೆಂಕಿಯಲ್ಲಿ ಹಾಕಿದಾಗ ಸುಟ್ಟು ನಾಶವಾಗಿ ಹೋದರೆ he will definitely suffer loss. ಅವನು ಖಂಡಿತವಾಗಲೂ ಅವನು ನಷ್ಟವನ್ನ ಅನುಭವಿಸಬೇಕಾಗಿ ಬರುತ್ತದೆ. Loss in the sense that his works will be lost. ನಷ್ಟ ಎಂಬುದಾಗಿ ಹೇಳುವಾಗ ಅವನು ಮಾಡಿದಂತ ಕೆಲಸ ಕಾರ್ಯಗಳೆಲ್ಲವೂ ನಷ್ಟವಾಗಿ ಹೋಗುವಂತದಾಗಿದೆ. Though he himself will be saved, ಆದರೆ ಅವನು ಮಾತ್ರ ಉಳಿದುಕೊಳ್ಳುವಂತವನಾಗಿದ್ದಾನೆ ಅಥವಾ ಬದುಕಿಕೊಳ್ಳುವಂತವನಾಗಿದ್ದಾನೆ. but as though fire. ಅಂದ್ರೆ ಆ ಒಂದು ಬೆಂಕಿಯಲ್ಲಿ ಕೇವಲ ಅವನು ಮಾತ್ರ ಉಳಿಯುವವನಾಗಿರುತ್ತಾನೆ ಹೊರತು ಅವನ ಕೆಲಸ. Apostle Paul is emphasized it in 1 Corinthians 3:12-15. ಇದನ್ನ ಪೌಲನು 1 ಕೊರಿಂಥ 3ನೇ ಅಧ್ಯಾಯ 12-15 ವಚನಗಳಲ್ಲಿ ಅವನು ಹೇಳಿದ ಸ್ಪಷ್ಟಪಡಿಸುವುದನ್ನು ನಾವು ನೋಡ್ತೇವೆ. But the man will be saved. ಆದರೆ ಆ ಮನುಷ್ಯನು ರಕ್ಷಿಸಲ್ಪಡುತ್ತಾನೆ. In this regard, we may see 1 Corinthians 9:27. 1 ಕೊರಿಂಥ 9ನೇ ಅಧ್ಯಾಯ 27ನೇ ವಚನವನ್ನು ನಾವು ನೋಡಬಹುದು. Paul uses the word adokimos for cast away. ಅಡೋಕಿಮೋಸ್ ಎಂಬಂತ ಪದವನ್ನ ಪೌಲನು ಬಳಸಿಕೊಳ್ಳುತ್ತಾನೆ. ಅಂದ್ರೆ ನಾವು ಎಸೆದು ಹೋಗುವಾಗ, ಅಂದ್ರೆ ನಾವು ಇಲ್ಲಿಯೋ ಬಿಸಾಡಲ್ಪಟ್ಟವರಂತೆ ಅಂತ ಅರ್ಥವನ್ನ ಕೊಡುವಂತದ್ದಾಗಿದೆ. In English, adokimos, adokimos. ಅಡೋಕಿಮೋಸ್ ಎಂಬಂತ ಪದ ಪ್ರಯೋಗ ಗ್ರೀಕ್ ಭಾಷೆಯಲ್ಲಿ ಬಳಸುವಂತ ಪದ. It means good for nothing. ಅದರ ಅರ್ಥ ಯಾವ ಪ್ರಯೋಜನಕ್ಕೂ ಬಾರದೇ ಇರುವಂತವನು. And does not have any sense of loss of salvation. ಅಂದ್ರೆ ಈ ಒಂದು ರಕ್ಷಣೆಯನ್ನ ನಷ್ಟಪಡಿಸಿಕೊಂಡಂತ ಯಾವುದೇ ಒಂದು ಮನೋಭಾವ ಅವನಲ್ಲಿ ಇರುವುದಿಲ್ಲ. If the topic is not salvation, ಇಲ್ಲಿ ನಮ್ಮ ವಿಷಯ ರಕ್ಷಣೆ ಕುರಿತಾದದಲ್ಲ. this is the topic of our rewards. ಇಲ್ಲಿ ನಮ್ಮ ವಿಷಯ, ಮುಖ್ಯ ವಿಷಯ ದೇವರಿಂದ ನಾವು ಪಡ್ಕೊಳ್ಳುವಂತಹ ಆ ಒಂದು ಬಹುಮಾನವಾಗಿದೆ. So in classical Greek, ಅದರಿಂದ ಈ ಒಂದು ಹಳೆಯ ಪ್ರಾಚೀನ ಗ್ರೀಕ್ ಭಾಷೆಯಲ್ಲಿ it is the technical word for putting money to the proof. ಅಂದ್ರೆ ಹಣವನ್ನ ಒಂದು ಸಾಕ್ಷ್ಯಾಧಾರದ ಒಂದು ರೂಪದಲ್ಲಿ ಹಾಕುವಂತ ಪ್ರಕ್ರಿಯೆಗೆ ಸೂಚಿಸುವಂತದಾಗಿದೆ. By aid of the text. ಅಂದ್ರೆ ಆ ಒಂದು ವಾಕ್ಯದ ಆ ಒಂದು ವಚನದ ಮೂಲಕವಾಗಿ. That which endures, this proof being approved. ಅಂದ್ರೆ ಈ ಒಂದು ಸಾಕ್ಷ್ಯಾಧಾರವನ್ನ ಸಾಬೀತುಪಡಿಸುವಂತ ನಿಟ್ಟಿನಲ್ಲಿ ಬಳಸುವಂತದಾಗಿದೆ. That which is failed, disapproved or rejected. ಅಂದ್ರೆ ಯಾವ ಒಂದು ವಸ್ತುವನ್ನ ಅಲ್ಲಗಳೆಯಲ್ಪಟ್ಟದ್ದಾಗಿದೆಯೋ ಅಥವಾ ಅದನ್ನ ಅಂಗೀಕರಿಸದೆ ಅದನ್ನ ತಿರಸ್ಕರಿಸಲ್ಪಟ್ಟದಾಗಿದೆಯೋ ಎಂಬುದಾಗಿ
ಆ ಒಂದು ಸಂದರ್ಭ ಸೂಚಿಸುವಂತದ್ದಾಗಿದೆ. This money to the proof is called in Greek dokime. ಈ ಒಂದು ಸಾಕ್ಷ್ಯಾಧಾರಕ್ಕಾಗಿ ಕೊಡುವಂತ ಈ ಒಂದು ಹಣವನ್ನ ಗ್ರೀಕ್ ಭಾಷೆಯಲ್ಲಿ ಪದಪ್ರಯೋಗವನ್ನ ನೋಡುವಂತದ್ದು ಡೊಕಿಮೋ ಎಂಬಂತಹ ಪದ. There is dokime, dokime. ಡೊಕಿಮೆ ಎಂಬಂತಹ ಪದವನ್ನ ಬಳಸಲಾಗಿದೆ. And the test is called dokimion, dokimion, dokimion. That is the test. ಈ ಒಂದು ಹಣಕ್ಕೆ ಸಾಕ್ಷ್ಯಾಧಾರವಾಗಿ ಬರೆದು ಕೊಡುವಂತ ವಚನಗಳ ಆ ಒಂದು ಆಧಾರಕ್ಕೆ ಗ್ರೀಕ್ ಭಾಷೆಯಲ್ಲಿ ಡೊಕಿಮೆನೋ ಎಂಬಂತ ಪದವನ್ನ ಬಳಸಲಾಗಿದೆ. And this proof being approved is called dokimos, dokimos. ಆದ್ರೆ ಈ ಒಂದು ಸಾಕ್ಷ್ಯವನ್ನು ನಿರೂಪಿಸುವಂತವನಿಗೆ ಹೇಳುವಂತಹ ಪದವಾಗಿದೆ ಗ್ರೀಕ್ ಭಾಷೆಯಲ್ಲಿ ಡೊಕಿಮೆನೋಸ್ ಎಂಬಂತ ಡೊಕಿಮೆನೋಸ್. And when it is disapproved or rejected, it is called adikimos. When A is added, adokimos, adokimos. ಯಾವಾಗ ಈ ಒಂದು ಸಾಕ್ಷ್ಯಾಧಾರವನ್ನ ತಿರಸ್ಕರಿಸಲಾಗುತ್ತದೋ ಅಥವಾ ಅಲ್ಲಗಳೆಯಲ್ಪಡುತ್ತದೋ ಆವಾಗ ಅಡೋಕಿಮೋಸ್ ಎಂಬಂತ ಗ್ರೀಕ್ ಪದವನ್ನ ಬಳಸಲಾಗ್ತದೆ. I'm filling all this because this is a study class, that's why I'm putting all these Greek words. ಇದು ಅಧ್ಯಯನದ ಒಂದು ಭಾಗವಾಗಿರುವುದರಿಂದ ನಾನು ಈ ಗ್ರೀಕ್ ಭಾಷೆಯ ಈ ಮೂಲ ಪದಗಳ ಅರ್ಥ ವಿವರಣವನ್ನ ಇಷ್ಟು ಸವಿಸ್ತಾರವಾಗಿ ನಾನು ಬಿಡಿಸಿ ಹೇಳ್ತೇನೆ. It may be helpful for your further studies. ಇದು ನಿಮ್ಮ ಮುಂದಿನ ಮತ್ತಷ್ಟು ಆಳವಾದ ಅಧ್ಯಯನಕ್ಕೆ ಬಹಳ ಉಪಯುಕ್ತವಾಗಿರುವಂತದ್ದಾಗಿದೆ. But to safeguard any wrong interpretation for rights. ಅದರಿಂದ ತಪ್ಪಾದ ಒಂದು ವ್ಯಾಖ್ಯಾನ ಉಂಟಾಗದಂತೆ ಅದನ್ನ ತಡೆಗಟ್ಟುವ ಸಲುವಾಗಿ ಪೌಲನು ಮುಂದೆ ಇದನ್ನು ಬರೆಯುವುದನ್ನು ನಾವು ನೋಡುತ್ತೇವೆ. Because recently I heard somebody speaking that this is exclusively for the pastors. ಯಾಕಂದ್ರೆ ಇತ್ತೀಚಿನ ದಿನಮಾನಗಳಲ್ಲಿ ಯಾರೋ ಈ ರೀತಿಯಾಗಿ ಬೋಧನೆ ಮಾಡುವುದನ್ನ ನಾನು ಕೇಳಿದೆ. ಈ ಒಂದು ವಚನ ಪ್ರಯೋಗ ಅಂದ್ರೆ ಈ ಒಂದು ವಚನ ಭಾಗ ಅದು ವಿಶೇಷವಾಗಿ ಅಥವಾ ಪ್ರತ್ಯೇಕವಾಗಿ ಇದು ಸೇವಕರಿಗಳಿಗೋಸ್ಕರವಾಗಿ ಇರುವಂತಹ ಒಂದು ವಾಕ್ಯ ಬೋಧನೆ ಆಗಿದೆ ಎಂಬುದಾಗಿ ಅವರು ವ್ಯಾಖ್ಯಾನಿಸ್ತಾ ಇದ್ರು. His understanding is that the one who is building the church is only the pastors. ಅವರ ಪ್ರಕಾರವಾಗಿ ಅವರು ಅರ್ಥೈಸಿಕೊಂಡಂತ ವಿಧಾನದ ಪ್ರಕಾರವಾಗಿ ಕೇವಲ ಒಬ್ಬ ಸೇವಕರು ಮಾತ್ರ ಕ್ರಿಸ್ತನ ಸಭೆಯನ್ನ ಕಟ್ಟುತ್ತಾ ಇದ್ದಾರೆ ಎಂಬುದಾಗಿತ್ತು. And he says that it is a proof for loss of salvation. ಮಾತ್ರವಲ್ಲದೆ ಅವರು ಹೇಳ್ತಾ ಇದ್ರು ಇದು ನಂಬಿಕೆಯನ್ನ ಕಳೆದುಕೊಳ್ಳುವುದಕ್ಕೆ ಒಂದು ಆಧಾರವಾಗಿ ಅಥವಾ ಒಂದು ಸಾಕ್ಷ್ಯವಾಗಿ ಕಂಡು ಬರುತ್ತದೆ ಎಂಬುದಾಗಿ ಇಲ್ಲಿ ಅವರು ಸೂಚಿಸ್ತಾ ಇದ್ದದನ್ನು ನಾನು ಕೇಳಿದೆ. For to safeguard any such interpretation, wrong interpretation for rights, very specifically and clearly and plainly. ಆದ್ರಿಂದ ಇಂತಹ ತಪ್ಪಾದ ವ್ಯಾಖ್ಯಾನವನ್ನ ತಡೆಗಟ್ಟುವ ಸಲುವಾಗಿ ಪೌಲನು ಇಲ್ಲಿ ಬಹಳ ಸ್ಪಷ್ಟವಾಗಿ ಸರಳವಾದ ಭಾಷೆಯನ್ನ ಉಪಯೋಗಿಸಿಕೊಂಡು ಇಲ್ಲಿ ನಮಗೆ ಕಣ್ಣಿಗೆ ಕಾಣುವಂತೆ ಅವನು ಬರೀತಾ ಇದ್ದಾನೆ. He himself shall be saved, yet as by fire. ನಾವು ನೋಡ್ತೇವೆ ಆ ಮನುಷ್ಯನು ತಾನೇ ಆ ಬೆಂಕಿಯ ಮೂಲಕವಾಗಿ ರಕ್ಷಿಸಲ್ಪಡುತ್ತಾನೆ, ಅವನು ಸ್ವತಃ ರಕ್ಷಿಸಲ್ಪಡುವನು ಎಂಬುದಾಗಿ ನಾವು ನೋಡುತ್ತೇವೆ. The work will be lost again, but salvation remains. There is something different. ಆದ್ರಿಂದ ಅವನ ಕೆಲಸಗಳು ನಷ್ಟಪಡುತ್ತವೆ, ಆದರೆ ಅವನ ರಕ್ಷಣೆ ನಷ್ಟಪಡುವುದಿಲ್ಲ, ಯಾಕಂದ್ರೆ ಅವನು ಆ ಬೆಂಕಿಯಿಂದ ರಕ್ಷಿಸಲ್ಪಡುತ್ತಾನೆ. So we cannot take this text as a proof text of losing salvation. ಆದ್ರಿಂದ ಈ ಒಂದು ವಚನ ಭಾಗವನ್ನ ನಾವು ರಕ್ಷಣೆಯನ್ನ ನಷ್ಟಪಡಿಸಿಕೊಳ್ಳಲಾಗುತ್ತದೆ ಎಂಬಂತ ಆ ಒಂದು ಬೋಧನೆಗೆ ಈ ಒಂದು ವಾಕ್ಯವನ್ನ ನಾವು ಆಧಾರವಾಗಿ ತೆಗೆದುಕೊಳ್ಳುವುದಕ್ಕೆ ಸಾಧ್ಯವಿಲ್ಲ. The salvation of anyone is not dependent on his or anyone's work. ಆದ ಕಾರಣ ನಾವು ಸ್ಪಷ್ಟವಾಗಿ ತಿಳ್ಕೊಳ್ಬೇಕಾದಂತ ಸಂಗತಿ ಏನಪ್ಪಾ ಅಂತಂದ್ರೆ ಒಬ್ಬ ವ್ಯಕ್ತಿಯ ರಕ್ಷಣೆಯು
ಯಾವ ಕಾರಣಕ್ಕೂ ಅವನ ಕೆಲಸಗಳ ಮೇಲೆ ಆಧಾರಿತವಾಗಿಲ್ಲ. On the contrary, the reward is on the basis of what has done in this life. ಆದ ಕಾರಣ ಆ ಒಬ್ಬ ವ್ಯಕ್ತಿಯ ಬಹುಮಾನ ಅದು ಅವನ ಜೀವನದಲ್ಲಿ ಅವನ ಆ ಒಂದು ಕಾಲಾವಧಿಯಲ್ಲಿ ಅವನು ಮಾಡಿದಂತ ಕೆಲಸ ಕಾರ್ಯಗಳ ಮೇಲೆ ಆಧಾರಿತವಾಗಿರುವಂತದ್ದಾಗಿದೆ. Paul says good or evil will be received according to the work that is epraxen. That is the word that's used in Greek in 2 Corinthians 5:10. 2 ಕೊರಿಂಥ 5ನೇ ಅಧ್ಯಾಯ 10ನೇ ವಚನದಲ್ಲಿ ನಾವು ನೋಡ್ತೇವೆ ಎಪ್ರಾಕ್ಸೇನ್ ಎಂಬುದಾಗಿ ಗ್ರೀಕ್ ಭಾಷೆಯ ಪದಪ್ರಯೋಗವನ್ನು ನಾವು ನೋಡ್ತೇವೆ. ಅಂದ್ರೆ ನಾವು ಮಾಡುವಂತ ಕೆಲಸಕ್ಕೆ ಹೋಲಿಕೆಯಾಗಿದೆ. ಅಂದ್ರೆ ನಾವು ಮಾಡುವಂತ ಕೆಲಸಗಳು ಅದು ಏನೇ ಆಗಿರಲಿ ಅದಕ್ಕನುಗುಣವಾಗಿ ಒಳ್ಳೆಯದನ್ನಾಗಲಿ ಕೆಟ್ಟದನ್ನಾಗಲಿ ನಾವು ಬಹುಮಾನವಾಗಿ ಪಡ್ಕೊಳ್ಳುವಂತವರಾಗಿದ್ದೇವೆ. Ha epraxen, that is H-A ha E-P-R-A-X-E-N, epraxen. That's the word used in Greek. ಎಪ್ರಾಕ್ಸನ್ ಎಂಬಂತ ಗ್ರೀಕ್ ಪದವನ್ನ ಈ ಒಂದು ವಿಚಾರದಲ್ಲಿ ಬಳಸಲಾಗಿದೆ. But how Christian could receive an evil reward? ಹಾಗಾದರೆ ಒಬ್ಬ ಕ್ರೈಸ್ತನು ಒಬ್ಬ ವಿಶ್ವಾಸಿಯು ಹೇಗೆ ಕೆಟ್ಟದಾದಂತ ಒಂದು ಬಹುಮಾನವನ್ನ ಪಡೆದುಕೊಳ್ಳುವುದಕ್ಕೆ ಸಾಧ್ಯ? Here the word for evil is phaulos, P-H-A-U-L-O-S, phaulos in Greek. ಗ್ರೀಕ್ ಭಾಷೆಯಲ್ಲಿ ಕೆಟ್ಟದಕ್ಕೆ ಬಳಸಿರುವಂತಹ ಪದಪ್ರಯೋಗವಾಗಿದೆ ಫೌಲೋಸ್ ಎಂಬುದಾಗಿ. It may better mean for unbelievers, but Romans 14:10 is specific according to the account of himself to God. ಇದು ಅನ್ಯ ಜನರಿಗೆ ಅವಿಶ್ವಾಸಿಗಳಿಗೆ ಹೋಲಿಸಬಹುದು. ಆದರೆ ರೋಮಾಪುರದ ಪತ್ರಿಕೆಯಲ್ಲಿ ನಾವು ಬಹಳ ಸ್ಪಷ್ಟವಾಗಿ ನಾವು ನೋಡ್ತೇವೆ ಇದು ದೇವಚಂದ್ರಿಗೆ ಬಳಸಲಾಗಿದೆ. The rewards are partially received here on earth. ಈ ಒಂದು ಭೂಮಿಯಲ್ಲಿ ನಾವು ನೋಡುತ್ತೇವೆ ಕೆಲವೊಂದು ಬಹುಮಾನಗಳನ್ನ ನಾವು ಪಡ್ಕೊಳ್ತೇವೆ. But most of them are in heaven. ಆದರೆ ಹೆಚ್ಚಿನವುಗಳು ಅದು ನಾವು ಪರಲೋಕದಲ್ಲಿ ಪಡ್ಕೊಳ್ಳುವಂತದ್ದಾಗಿರುತ್ತದೆ. Salvation is not a reward. ಈ ಒಂದು ರಕ್ಷಣೆ ಎಂಬುವಂಥದ್ದು ಅದು ನಮಗೆ ಕೊಡುವಂತ ಒಂದು ಉಡುಗೊರೆ ಅಲ್ಲ. It is always by grace, by faith in Christ, Jesus Christ. ಇದು ಯಾವಾಗಲೂ ನಾವು ಯೇಸು ಕ್ರಿಸ್ತನ ಮೂಲಕವಾಗಿ ಆತನ ಕೃಪೆಯ ಮೂಲಕವಾಗಿ ನಾವು ಪಡ್ಕೊಳ್ಳುವಂತ ಒಂದು ದಾನವಾಗಿದೆ. That's what we read in Ephesians 2:8-9. ಇದನ್ನೇ ನಾವು ಎಫೆಸ ಪತ್ರಿಕೆ 2ನೇ ಅಧ್ಯಾಯ 9ನೇ ವಚನದಲ್ಲಿ ನಾವು ನೋಡ್ತೇವೆ. Even heaven is a free gift which man can earn or reserve. ಪರಲೋಕವೂ ಸಹ ಮನುಷ್ಯನಿಗೆ ಕೊಡಲ್ಪಟ್ಟಂತ ಒಂದು ಉದಾರವಾದಂತ ಒಂದು ಕೊಡುಗೆಯಾಗಿದೆ. ಅದನ್ನು ಸಹ ಅವನು ಗಳಿಸಿಕೊಳ್ಳಬಹುದು. The degrees of reward depends upon what we have done in this life. ಆದರೆ ಯೇಸು ಕ್ರಿಸ್ತನ ನ್ಯಾಯಸ್ಥಾನದಲ್ಲಿ ಸಿಗುವಂತ ಆ ಒಂದು ಬಹುಮಾನ ಏನಿದೆ, ಪ್ರತಿಫಲ ಏನಿದೆ, ಅದು ನಾವು ಮಾಡಿದಂತ ಕೆಲಸಗಳ ಮೇಲೆ ಆಧಾರಿತವಾಗಿರುತ್ತದೆ. That means rewards are not same. ಅಂದ್ರೆ ಅದರ ಅರ್ಥ ನಮಗೆ ಸಿಗುವಂತ ಬಹುಮಾನಗಳು ಅಥವಾ ಪ್ರತಿಫಲಗಳು ಎಲ್ಲರಿಗೂ ಸಮಾನವಾಗಿ ಸಿಗುವುದಿಲ್ಲ. There is a degree of reward, rewards. ಅಂದ್ರೆ ಒಬ್ಬೊಬ್ಬರಿಗೂ ಸಿಗುವಂತ ಆ ಒಂದು ಪ್ರತಿಫಲ ಏನಿದೆ ಅದು ಬೇರೆ ಬೇರೆ ಆಗಿರುತ್ತದೆ. ಅದೆಲ್ಲವೂ ಒಂದೇ ಆಗಿರುವುದಿಲ್ಲ. We may recall the parable of the pounds. ನಾವು ತಲಾಂತುಗಳ ಆ ಒಂದು ಸಾಮ್ಯವನ್ನ ನಾವು ನೆನಪಿಗೆ ತಂದುಕೊಳ್ಳಬಹುದು. And many other passages. ಮಾತ್ರವಲ್ಲದೆ ಇನ್ನು ಅನೇಕ ಸತ್ಯವೇದದ ಹೊಸ ಒಡಂಬಡಿಕೆ ಭಾಗಗಳನ್ನ ನಾವು ಗುರುತಿಸಬಹುದು. But the most amazing thing is that though there are degrees of reward, the joy and happiness of each person is full and complete in heaven. ಈಗ ನಾವು ನೋಡ್ತೇವೆ ಆ ಒಂದು ಉಪಮೆಯಲ್ಲಿ ಅವರಿಗೆ ಸಿಕ್ಕಂತ ಬಹುಮಾನಗಳ ಪ್ರಮಾಣವು ಬಹಳ ಭಿನ್ನವಾಗಿದ್ದರೂ ಸಹ ಅವರೆಲ್ಲರಿಗೂ ಒಂದೇ ರೀತಿಯಾದಂತ ಸಂತೋಷ ಮತ್ತು ಸಡಗರ ಒಟ್ಟಾಗಿ ಇರುವುದನ್ನ ನಾವು ನೋಡುತ್ತೇವೆ.
We will not hold an equal situation in heaven. ಇದೇ ರೀತಿಯಾದಂತಹ ಒಂದು ಸನ್ನಿವೇಶವಾಗಿರುವುದಿಲ್ಲವೇ ಪರಲೋಕದಲ್ಲಿಯೂ ಸಹ? Some may go to heaven empty-handed, after rewards. ಕೆಲವರು ಪರಲೋಕಕ್ಕೆ ಹೋಗುವಾಗ ಬರಿಗೈಯಲ್ಲಿ ಹೋಗ್ತಾರೆ, ಅಂದ್ರೆ ಈ ಒಂದು ನ್ಯಾಯ ತೀರ್ಪಾದ ನಂತರ. But some with rewards accumulated from the life on earth. ಆದರೆ ಕೆಲವರು ಭೂಮಿಯಲ್ಲಿ ಅವರು ಜೀವಿಸಿದಂತ ಜೀವನಕ್ಕನುಗುಣವಾಗಿ ಅವರು ಅನೇಕ ಬಹುಮಾನಗಳನ್ನ ಸಂಗ್ರಹಿಸಿಕೊಂಡು ಪರಲೋಕವನ್ನ ಪ್ರವೇಶಿಸುವಂತವರಾಗಿರ್ತಾರೆ. Because there is decree of rewards. ಯಾಕಂದ್ರೆ ಈ ಒಂದು ಪ್ರತಿಫಲದಲ್ಲಿ ವಿಭಿನ್ನವಾದಂತ ಒಂದು ಉಡುಗೊರೆಗಳ ವ್ಯತ್ಯಾಸ ಇರುವುದರಿಂದ certain believers think or believe that there will be some people to spend all eternity with sorrow for not getting a good reward. ಹಾಗೆ ಕೆಲವರು ಅಂದ್ಕೊಳ್ತಾರೆ ಈ ಒಂದು ವ್ಯತ್ಯಾಸ, ಪ್ರತಿಫಲದಲ್ಲಿ ವ್ಯತ್ಯಾಸ ಇರುವ ಕಾರಣ ಈ ಒಂದು ಬಹುಮಾನ ಸಿಗದೇ ಇರುವಂತವರು ಅವರು ನಿತ್ಯತ್ವಕ್ಕೂ ಪರಲೋಕದಲ್ಲಿ ದುಃಖಿತರಾಗಿ ಜೀವಿಸ್ತಾರೆ ಎಂಬುದಾಗಿ ಅವರು ನಂಬುತ್ತಾರೆ. Our happiness in heaven do not depend on what we possess, but in delighting in God and rejoicing in the status and recognition that He has given us. ಆದ ಕಾರಣ ಪರಲೋಕದಲ್ಲಿ ನಾವು ಸಂತೋಷ ಪಡುವುದು ಅದು ನಮ್ಮ ಈ ಒಂದು ಪ್ರತಿಫಲದ ಅಥವಾ ಈ ಒಂದು ಬಹುಮಾನದ ಮೇಲೆ ಆಗಿರುವುದಿಲ್ಲ, ಬದಲಾಗಿ ನಮ್ಮ ಸಂತೋಷವು ಸಂಪೂರ್ಣವಾಗಿ ಕ್ರಿಸ್ತನ ಮೇಲೆ ಅವಲಂಬಿತವಾಗಿರುವಂತದ್ದಾಗಿದೆ. There is no room for unhappiness in heaven for anybody. ಆದ ಕಾರಣ ಪರಲೋಕದಲ್ಲಿ ಯಾರಿಗೂ ಸಹ ಅವರು ದುಃಖಿತರಾಗಿ ದುಃಖದಲ್ಲಿ ಜೀವಿಸುವುದಕ್ಕೆ ಅವಕಾಶವೇ ಇಲ್ಲ. You are in a resurrected body and in a glorified body. ನೀವು ಪುನರುತ್ಥಾನ ಹೊಂದಿದಂತ ಮಹಿಮಕರಿಸಲ್ಪಟ್ಟಂತಹ ಒಂದು ಶರೀರದಲ್ಲಿ ಪರಲೋಕದಲ್ಲಿ ಜೀವಿಸುವಂತವರಾಗಿರ್ತೀವಿ. Your reward is good or evil, good or bad, or less or more, it depends upon what we have done on this earth, and we will be content with that in heaven. ನಿಮ್ಮ ಈ ಒಂದು ಪ್ರತಿಫಲವು ಅದು ನೀವು ಭೂಮಿಯಲ್ಲಿ ಮಾಡಿದಂತ ಕೆಲಸ ಕಾರ್ಯಗಳ ಮೇಲೆ ಅದು ಆಧಾರಿತವಾಗಿ ಅದು ಒಳ್ಳೆಯದಾಗಿರಬಹುದು, ಕೆಟ್ಟದಾಗಿರಬಹುದು, ಹೆಚ್ಚಿನ ಪ್ರಮಾಣದಲ್ಲಿರಬಹುದು ಅಥವಾ ಕಡಿಮೆ ಪ್ರಮಾಣದಲ್ಲಿರಬಹುದು. We are in heaven in eternity in the presence of the Lord Jesus Christ. ನಾವು ಪರಲೋಕದಲ್ಲಿ ನಿತ್ಯ ಕಾಲಕ್ಕೂ ಯೇಸು ಕ್ರಿಸ್ತನ ಪ್ರಸನ್ನತೆಯಲ್ಲಿ ಅಥವಾ ಆತನ ಸನ್ನಿಧಿಯಲ್ಲಿ ನಾವು ಜೀವಿಸುವಂತವರಾಗಿರ್ತೇವೆ. The reward will be degree of reward will be different, of course, won't be same, but that does not mean somebody will spend all eternity with unhappiness, sorrow, and things like that. ಖಂಡಿತವಾಗಲೂ ನಮಗೆಲ್ಲರಿಗೂ ಒಂದೇ ರೀತಿಯಾದಂತ ಒಂದು ಪ್ರತಿಫಲ ಸಿಕ್ಕುವುದಿಲ್ಲ. ನಮ್ಮೆಲ್ಲರ ಪ್ರತಿಫಲವು ವಿಭಿನ್ನವಾಗಿರ್ತದೆ. ಆದ್ರೆ ಅದಕ್ಕೆ ಅರ್ಥವಲ್ಲ ನಾವು ನಿತ್ಯತ್ವಕ್ಕೂ ನಮಗೆ ಸರಿಯಾದಂತ ಒಂದು ಮನ್ನಣೆ ಸಿಗದೇ ಇದ್ದ ಕಾರಣ, ಪ್ರತಿಫಲ ಸಿಗದೇ ಇದ್ದ ಕಾರಣ ನಾವು ದುಃಖದಲ್ಲಿ ನಿರಾಶ್ರಿತರಾಗಿ ನಾವು ಖಿನ್ನತೆಯಲ್ಲಿ ನಾವು ನಿತ್ಯತ್ವವನ್ನ ಕಳೆಯುವಂತವರಾಗಿದ್ದೇವೆ ಎಂಬುದಾಗಿ ನಾವು ಅಂದುಕೊಳ್ಬಾರದು. Because in heaven there is no place for hatredness or envy or something like that. ಯಾಕಂದ್ರೆ ಪರಲೋಕದಲ್ಲಿ ನಾವು ಹಾಗೆ ಮಾಡುವುದಕ್ಕಾಗಲಿ, ದ್ವೇಷವನ್ನ ಮಾಡುವುದಕ್ಕಾಗಲಿ ಅಥವಾ ಹೊಟ್ಟೆ ಕಿಚ್ಚು ಪಡುವುದಕ್ಕೆ ಯಾವ ಅವಕಾಶವೂ ಇಲ್ಲ. But the glory in heaven will be different. ಆದರೆ ಪರಲೋಕದಲ್ಲಿ ನಮಗೆ ಕೊಡಲ್ಪಟ್ಟಂತ ಆ ಒಂದು ಮಹಿಮೆಯಲ್ಲಿ ಬಹಳ ವ್ಯತ್ಯಾಸವಿರುತ್ತದೆ. Each person according to the reward. ಪ್ರತಿಯೊಬ್ಬನಿಗೂ ಅವನವನಿಗೆ ತಕ್ಕ ಪ್ರತಿಫಲವನ್ನು ಕೊಡಲಾಗುತ್ತದೆ. So that is the result of the judgment seat of Christ. ಇದೇ ನಾವು ನೋಡುವಂತದ್ದು ಯೇಸು ಕ್ರಿಸ್ತನ ನ್ಯಾಯಸ್ಥಾನದಲ್ಲಿ ನಮಗೆ ಸಿಗುವಂತ ಫಲಿತಾಂಶವಾಗಿದೆ. With this we conclude the subject judgment seat of Christ. ಈ ಒಂದು ವಿಷಯದೊಂದಿಗೆ ನಾವು ಯೇಸು ಕ್ರಿಸ್ತನ ನ್ಯಾಯಸ್ಥಾನದ ಆ ಒಂದು ಅಧ್ಯಯನದ ಮುಕ್ತಾಯಕ್ಕೆ ನಾವು ಬಂದಿದ್ದೇವೆ. Thank you for all listening. ಈ ಒಂದು ವಿಷಯವನ್ನ ನೀವು ಎಲ್ಲರೂ
ಬಹಳ ಶ್ರಮೆಯಿಂದ ನೀವು ಕೇಳದಕ್ಕಾಗಿ ನಾನು ವಂದನೆಯನ್ನು ತಿಳಿಸುವಂತವನಾಗಿದ್ದೇನೆ. And hope that we have learned something from the scripture. ನಾನು ನಂಬ್ತೇನೆ ದೇವರ ವಾಕ್ಯದ ಮುಖಾಂತರವಾಗಿ ಕೆಲವೊಂದು ಸತ್ಯಗಳನ್ನ ನಾವು ಕಲಿತುಕೊಂಡಿದ್ದೇವೆ ಎಂಬುದಾಗಿ. God willing, the next session will come with another subject. ಮುಂದಿನ ಒಂದು ಸೆಷನ್ ನಲ್ಲಿ ನಾವು ಇನ್ನೊಂದು ವಿಷಯವೊಂದಿಗೆ ನಾವು ಬರ್ತೇವೆ. And that also related to eschatology. ಅದು ಸಹ ಯೇಸು ಕ್ರಿಸ್ತನ ಬರೋಣಕ್ಕೆ ಸಂಬಂಧವಾಗಿ ಅಂತಿಮ ಕಾಲದ ಆ ಒಂದು ಅಧ್ಯಯನವಾಗಿರುವಂತದ್ದಾಗಿದೆ. Thank you all once again. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ನಾನು ಧನ್ಯವಾದಗಳನ್ನು ತಿಳಿಸುವಂತವನಾಗಿದ್ದೇನೆ. Father, thank you for this blessed evening time. ತಂದೆ, ಅನುಗ್ರಹಿಸಲ್ಪಟ್ಟಂತ ಈ ಒಂದು ಒಳ್ಳೆಯ ಸಂಜೆ ವೇಳೆಗಾಗಿ ನಾವು ನಿಮಗೆ ಸ್ತೋತ್ರ ಮಾಡ್ತೇವೆ. Pray for all the listeners now and hereafter. ಕೇಳಿದಂತ ಎಲ್ಲ ಕೇಳುಗರಿಗೂ ಮುಂದೆ ಕೇಳುವಂತವರಿಗೂ ನಾವು ಪ್ರಾರ್ಥಿಸ್ತೇವೆ. Pray that give all of us a spirit of understanding. ಹೌದು ಕರ್ತನೆ, ನಮ್ಮೆಲ್ಲರಿಗೂ ತಿಳಿದುಕೊಳ್ಳುವಂತ ಒಂದು ಆತ್ಮನನ್ನ ಅನುಗ್ರಹಿಸುವುದಾಗಿ ನಾವು ಬೇಡ್ತೇವೆ. Help us to learn further the same subject. ಈ ಒಂದು ವಿಷಯವನ್ನ ನಾವು ಮತ್ತಷ್ಟು ನಾವು ಓದುವುದಕ್ಕೆ, ಅಧ್ಯಯನ ಮಾಡುವುದಕ್ಕೆ ನಮಗೆ ಸಹಾಯ ಮಾಡು. Thank you, Lord, for Jason for good translation. ಉತ್ತಮವಾದಂತ ಭಾಷಾಂತರ ಮಾಡಿದ ಬ್ರದರ್ ಜೇಸನ್ಗಾಗಿ ನಾವು ಸ್ತೋತ್ರ ಮಾಡ್ತೇವೆ. Thank you for all teachers working behind. ಈ ಒಂದು ಸೇವೆಯಲ್ಲಿ ಕೆಲಸ ಮಾಡುವಂತ ಎಲ್ಲ ಬೋಧಕರಿಗಾಗಿ ನಾವು ಪ್ರಾರ್ಥನೆ ಮಾಡ್ತೇವೆ. And for the builders as a team. ವಿಶೇಷವಾಗಿ ಬಿಲ್ಡರ್ಸ್ ತಂಡಕ್ಕೋಸ್ಕರ ನಾವು ಪ್ರಾರ್ಥನೆ ಮಾಡ್ತೇವೆ. In Jesus' precious name we ask. ಯೇಸು ಕ್ರಿಸ್ತನ ಅತ್ಯಮೂಲ್ಯ ನಾಮದಲ್ಲಿ ನಾವು ಬೇಡಿಕೊಳ್ಳುತ್ತೇವೆ. Amen. 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 Amen.